ಮ್ಯಾಮ್ ಯಾರು ವಿನ್ನರ್ ಆಗ್ಬೋದು ನಿಮ್ಮ ಪ್ರಕಾರ? ಆಲ್ರೆಡಿ ಗಿಲ್ಲಿ ಅಂತ ಹೇಳಿದ್ದೀರಾ, ಬೇರೆ ಯಾರಾದರೂ ಇದ್ದಾರಾ? ಜೊತೆಗೆ ಟಾಪ್ 5 ಯಾರು ಇರ್ಬೋದು ಈ ಸರಿ ಅಂತ? ಗಿಲ್ಲಿ ಬಿಟ್ಟರೆ ಧನುಷ್ ತುಂಬ ಒಳ್ಳೆ ಹುಡುಗ. ಅವನಲ್ಲೂ ಅಷ್ಟೇ ಕುಯುಕ್ತಿ, ಬೇಡದೇ ಇರೋ ಮಾತುಗಳು, ಶಕ್ತಿ ಇದೆ ಸಿಕ್ಕಾಪಟ್ಟೆ. ಆದರೆ ಅನಾವಶ್ಯಕವಾಗಿ ಆ ಶಕ್ತಿನ ಎಲ್ಲೂ ಉಪಯೋಗಿಸಿಲ್ಲ, ಎಲ್ಲೂ ತೋರಿಸಿಲ್ಲ. ಹೆಣ್ಮಕ್ಳ ಜೊತೆ ತುಂಬ ಡೀಸೆಂಟ್ ಆಗಿರ್ತಾನೆ, ಅರ್ಥ ಮಾಡ್ಕೊಳ್ತಾರೆ. ಅವ್ರು ಒಂದೇ ಒಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ನಾವು ಯಾವತ್ತೋ ಒಂದಿನ ಮಾತಾಡ್ತಿರುವಾಗ ನಂಗೆ ಪೊಂಗಲ್ ಅಂದರೆ ಆಗಲ್ಲ, ಮತ್ತು ಪೊಂಗಲ್ ಮಾತ್ರ ಮಾಡಬೇಡಿ ಅಂತಲೋ ಹೇಳಿದರು. ಒಂದಿನ ಹೇಗೆ ಬಂತು ಅಂದರೆ, ಪೊಂಗಲ್ ಬಿಟ್ಟು ನಂಗೆ ಬೇರೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೇ ಇದ್ದಿದ್ದು. ಪೊಂಗಲ್ ಮಾಡಿದ್ದೆ ನಾನು ಬೆಳಿಗ್ಗೆ. ನಾನು ಹೇಳಿದ್ನಲ್ಲ, ಕತ್ಲಲ್ಲೇ ಎದ್ದು ಎಲ್ಲ ಮಾಡಿ ಅವ್ರು ಹೇಳೋ ಮುಂಚೆ ತಿಂಡಿ ರೆಡಿ ಆಗಿರ್ತಿತ್ತು. ಇವತ್ತು ನಿನ್ನ ಫೇವ್ರೇಟ್ ದನ್ನು ಅಂತ ರೇಗಿಸ್ತಿದ್ದೆ. ಏನಮ್ಮ ಚಿತ್ರಾನ್ನ ಇದ್ದ ಇಲ್ಲ ಪೊಂಗಲ್. ಫುಲ್ಲು ಮುಖ ಹಿಂಗಾಗೋಯ್ತು. ಬಟ್ ಸ್ಟಿಲ್ ಆ ಹುಡುಗ 2 ಸೌಟ್ ಪೊಂಗಲ್ ತಿಂದಿದ್ದಾರೆ. ಬಿಕಾಸ್ ನೀವೆಲ್ಲರಿಗಿಂತ ಮುಂಚೆ ಇದ್ದು ನಮಗೆ ಅಡುಗೆ ಮಾಡಿದ್ದೀರಾ, ಅದಕ್ಕೆ ನಾನು ರೆಸ್ಪೆಕ್ಟ್ ಕೊಡಬೇಕು ಅಂತ. ಸಿ ದಟ್ ಶೋಸ್. ಅಲ್ಲಿ ಅವತ್ತು ನೂಡಲ್ಸ್ ಎಲ್ಲ ಬಂದಿತ್ತು, ಬೇರೆಯವರೆಲ್ಲ ನೂಡಲ್ಸ್ ಎಲ್ಲ ಮಾಡ್ಕೊಂಡೆಲ್ಲ ತಿಂದರು. ಬಟ್ ಆ ಹುಡುಗ 2 ಸೌಟು ಪೊಂಗಲ್ ತಿಂದು ಆಮೇಲೆ ನೂಡಲ್ಸ್ ತಿಂದಿದ್ದು. ಸೊ ಅಂಥ ಮನಸ್ಥಿತಿ ಅಂದರೆ ಆ ಥರ ಗೌರವ ಕೊಡ್ತಾರೆ. ಅಂದರೆ ಅವ್ರ ಫ್ಯಾಮಿಲಿ ಅದೆಲ್ಲ ಮಾತಾಡ್ತೀವಲ್ಲ, ಗೊತ್ತಾಗುತ್ತೆ ಎಂಥ ಫ್ಯಾಮಿಲಿ ಮನುಷ್ಯ, ಫ್ಯಾಮಿಲಿಗೆ ಎಷ್ಟು ಬೆಲೆ ಕೊಡ್ತಾರೆ. ಸೊ ಅವ್ರು ಬರ್ಬೋದು. ಗಿಲ್ಲಿ ಬಿಟ್ಟರೆ ಧನುಷು. ಆಮೇಲೆ ಇವರು ನಮ್ಮ ಧ್ರುವಂತು ಚಿಪ್ಪಿನಲ್ಲಿ ಅಡಗಿರದೆ ಅವರ ನಿಜವಾದ ಸ್ವರೂಪವನ್ನು, ನಿಲುವನ್ನು ತಾಳ್ಕೊಂಡು ಬಂದರೆ ಅವ್ರು ಗೆಲ್ಲಬಹುದು. ಅದು ಬಿಟ್ಟರೆ ರಾಶಿ ಈಸ್ ಅ ವೆರಿ ಸೆನ್ಸಿಬಲ್ ಗರ್ಲ್. ಸ್ಪೋರ್ಟ್ಸಲ್ಲೂ ಇದ್ದಾಳೆ, ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇದೆ. ಆಟವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸ್ಟ್ಯಾಂಡ್ ತೊಗೊಂಡು ನಿಂತರೆ ಅವರು ಗೆಲ್ಲಬಹುದು. ಇನ್ನೊಬ್ಬರು ಯಾರು ಅಂತ ನೆನಪಿಸ್ಕೊತಾ ಇದ್ದೀನಿ ನಾನು. ಇನ್ನೊಬ್ಬರು ಈ 4 ಜನ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಂತ ಅನ್ಸುತ್ತೆ ನನಗೆ.